ಮಳೆ 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 ರಾಜ್ಯದಲ್ಲಿ ವರುಣ ಅಬ್ಬರಿಸಿ ಬೊಬ್ಬೆರಿತಾ ಇದ್ದಾನೆ. ಅದರಲ್ಲೂ ಕೂಡ ಈ ಶಿರೂರಿನ ಗುಡ್ಡ ಕುಸಿತದ ಪ್ರಕರಣ ಇದೆಯಲ್ಲ, ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶೋಧ ಕಾರ್ಯ ಇವತ್ತಿಗೂ ಕೂಡ ಮುಂದುವರಿತಾನೇ ಇದೆ. 3 ಜನರಿಗಾಗಿ ಶೋಧ ಕಾರ್ಯವನ್ನು ಮುಂದುವರಿಸಿದ್ದಾರೆ NDRF ಮತ್ತು ಅಗ್ನಿಶಾಮಕ ದಳದ ಸಿಬ್ಬಂದಿಗಳು. ಶಿರೂರು ಭಾಗದ ಗಂಗಾವಳಿ ನದಿ ದಂಡೆಯ ಭಾಗದಲ್ಲಿ ಲಾಂಗ್ ಆರ್ಮ್ ಬೂಮರ್ನಲ್ಲಿ ಪತ್ತೆಯಾಗಿದೆ ಟ್ರಕ್. ಅದನ್ನು ಮೇಲೆತ್ತುವಂತಹ ಕಾರ್ಯ ಭರದಿಂದ ಸಾಗ್ತಾ ಇದೆ. ಶೋಧ ಕಾರ್ಯ ಮುಳುಗು ತಜ್ಞರು ಗಂಗಾವಳಿ ನದಿಯಲ್ಲಿ ಮೇಲೆತ್ತುವಂತಹ ಕಾರ್ಯದಲ್ಲಿ ನಿರತರಾಗಿದ್ದಾರೆ. ಈ ಕುರಿತಂತೆ ನಮ್ಮ ಪ್ರತಿನಿಧಿ ನವೀನ್ ಸಾಗರ್ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. ಬನ್ನಿ ನೋಡ್ಕೊಂಡು ಬರೋಣ. ನಲ್ಲಿ ಗುಡ್ಡ ಕುಸಿತದಿಂದ ಗಂಗಾವಳಿ ನದಿ ನೀರು ಬಿದ್ದಂತಹ ಭಾಗದಲ್ಲಿ ಅರ್ಜುನ್ ಶವವನ್ನು ಈಗ ಶೋಧ ಮಾಡಲಿಕ್ಕಾಗಿ ಬೆಳಗಾವಿ ಭಾಗದಿಂದ ಬೂಮ್ ಪೋಕ್ಲೈನನ್ನು ಪೊಲೀಸ್ ಬಂದೋಬಸ್ತ್ನಲ್ಲಿ ಈಗ ತಂದಿರುವಂಥದ್ದು ನೀವು ನೋಡ್ಬೋದು. ಒಂದು ಭಾಗದಲ್ಲಿ ಪೊಲೀಸ್ನವರು ಈಗ ಟ್ರಾಫಿಕ್ ಫ್ರೀಯಾಗಿ ಬರಲಿಕ್ಕಾಗಿ ಅವರನ್ನು ಕರೆತಂದು ಬರ್ತಾ ಇರುವಂಥದ್ದು. ಈ ಭಾಗದಲ್ಲಿ ಈಗ ಬೂಮ್ ಪೋಕ್ಲೈನ್ ಕೂಡ ಇರುವಂಥದ್ದು. ದೊಡ್ಡ ಮಟ್ಟದ ಈ ಪೋಕ್ಲೈನ್ ಏನಿದೆ 60 ಅಡಿ ಉದ್ದ ಹೋಗುವಂಥದ್ದು ನೀವು ನೋಡ್ಬೋದು. ಈ ಭಾಗದಲ್ಲಿ ದೊಡ್ಡ ಮಟ್ಟದಲ್ಲಿ ಇರುವಂತಹ ಪೋಕ್ಲೈನ್ ಇದು. ಬೆಳಗಾವಿಯಿಂದ ನಿನ್ನೆ ಹೊರಟಿತ್ತು, ಇವತ್ತು ಶಿರೂರು ಭಾಗಕ್ಕೆ ಬಂದಿರುವಂಥದ್ದು. ಒಟ್ಟಲ್ಲಿ ನೋಡ್ಬೋದು ಈ ಭಾಗದಲ್ಲಿ ದೊಡ್ಡ ಪೋಕ್ಲೈನ್ ಇವತ್ತು ಈ ಭಾಗದಲ್ಲಿರುವಂಥದ್ದು. ಇದನ್ನು ಬಳಸಿ ಈಗ ಅರ್ಜುನ್ ಆ ದೇಹವನ್ನು ಈಗ ಶೋಧ ಮಾಡುವಂತಹ ಕೆಲಸಕ್ಕೆ ಪೊಲೀಸ್ನವರ ಸಹಕಾರದೊಂದಿಗೆ ಇವತ್ತು ಏನು ತಂಡಗಳಿದ್ದಾವೆ, ರೆಸ್ಕ್ಯೂ ತಂಡಗಳಿದ್ದಾವೆ, ಅವು ಇವತ್ತು ಮಾಡ್ತಾ ಇರುವಂಥದ್ದು. ನೋಡ್ಬೋದು ಎಷ್ಟು ದೊಡ್ಡ ಮಟ್ಟದಲ್ಲಿ ಈ ಭಾಗದಲ್ಲಿರುವಂಥ ಪೋಕ್ಲೈನ್ ಅಂತ ನೀವು ನೋಡ್ಬೋದು. 60 ಅಡಿ ಉದ್ದ ಈ ಪೋಕ್ಲೈನ್ ಇರುವಂಥದ್ದು. ಇದಕ್ಕೆ ಬೂಮ್ ಪೋಕ್ಲೈನ್ ಅಂತ ಹೇಳ್ತಾರೆ. ಇಷ್ಟು ದೊಡ್ಡ ಪೋಕ್ಲೈನ್ ಈ ಭಾಗದಲ್ಲಿ ಈಗ ತೆಗೆದುಕೊಂಡು ಹೋಗ್ತಾರಂಥದ್ದು. ಒಂದು ಟ್ರಾಫಿಕ್ನಲ್ಲಿ ಹೋಗ್ಲಿಕ್ಕೂ ಕೂಡ ದೊಡ್ಡ ಸಮಸ್ಯೆ ಆಗ್ತಾ ಇತ್ತು. ಆದರೆ ಪೊಲೀಸ್ನವರು ಇವಾಗ ಫ್ರೀ ಟ್ರಾಫಿಕ್ನಲ್ಲಿ ಈ ಭಾಗದಲ್ಲಿ ತಂದಿರುವಂಥದ್ದು. ಒಟ್ಟಿನಲ್ಲಿ ಈಗ ಅರ್ಜುನ ಶವಶೋಧಕ್ಕಾಗಿ ಈಗ ಕಾರ್ಯಾಚರಣೆ ಚುರುಕಿಗೊಂಡಿರುವಂಥದ್ದು. ಟ್ರಕ್ಕನ್ನು ಕೂಡ ಈಗ ತಕ್ಷಣದಲ್ಲಿ ತೆಗಿಬೇಕು ಅನ್ನುವಂತಹ ಕಾರಣದಿಂದ ಕಾರ್ಯಾಚರಣೆಯನ್ನು ಮುಂದುವರಿಸಿರುವಂಥದ್ದು. ಕ್ಯಾಮರಾಮನ್ ಸುರೇಂದ್ರ ಜೊತೆ ನವೀನ್ ಸಾಗರ್, ಪಬ್ಲಿಕ್ ಟಿವಿ, ಕಾರವಾರ.